ಕರುನಾಡಿನ ಮಹಾಜನತೆಗೆ ಶರಣು ಶರಣಾರ್ಥಿಗಳು. ನಾವಿವತ್ತು ವಿಜಯಪುರ ನಗರಕ್ಕೆ ಹೊಂದಿಕೊಂಡಿರುವಂತಹ ಕೃಷ್ಣಾ ಯೋಜನೆಯ ಮೇಲ್ದಂಡೆ ಯೋಜನೆಯ ಆಲ್ಮಟ್ಟಿ ಶಾಸ್ತ್ರಿ ಸಾಗರದ ಹಿನ್ನೀರಿನಿಂದ ಮುಳುಗಡೆಯಾಗಿರುವಂತಹ ಜೈನಾಪುರ ಅನ್ನುವಂತಹ ಗ್ರಾಮದ ಪುನರ್ವಸತಿ ಕೇಂದ್ರದಲ್ಲಿದ್ದೇವೆ. ಪುನರ್ವಸತಿ ಕೇಂದ್ರ ವಿಜಯಪುರ ನಗರಕ್ಕೆ ಹೊಂದಿಕೊಂಡೇ ಇದ್ರೂ ಕೂಡ ಇಲ್ಲಿನ ಸಮಸ್ಯೆ 1, 2 ಅಂತ ಪಟ್ಟಿ ಮಾಡುವ ಹಂತ ಅಲ್ಲ, ನೂರಾರು ಸಮಸ್ಯೆ ಇದೆ ಇಲ್ಲಿ. ಹಗಲಿ ಕೂಡ ಇಲ್ಲಿ ಜನ ಬದುಕೋದಕ್ಕೆ ಕಷ್ಟ ಸಾಧ್ಯ ಅನ್ನುವಷ್ಟರ ಮಟ್ಟಿಗೆ ಇಲ್ಲಿಯ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಈ ನಿಟ್ಟಿನಲ್ಲಿ ಸ್ಥಳೀಯರು ಮತ್ತು ಸಂತ್ರಸ್ತ ಗ್ರಾಮದ ಪುನರ್ವಸತಿ ಕೇಂದ್ರದ ನಿವಾಸಿಗಳಾಗಿರುವಂತಹ ವೀರಣ್ಣ ಔಟಿಯವರು ತಮ್ಮ ಈ ಪುನರ್ವಸತಿ ಕೇಂದ್ರದ ಸ್ಥಿತಿಗತಿ ಏನಿದೆ ಮತ್ತು ನಾಡಿನ ಬದುಕಿಗಾಗಿ ತ್ಯಾಗ ಮಾಡಿರುವಂತಹ ತಮ್ಮ ಬದುಕು ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ನಿಮಗೆ. ಎಲ್ಲ ಮಹಾಜನತೆಗೆ ಶರಣಾರ್ಥಿಗಳು. ಇವತ್ತು ನಾವು ಪಕ್ಕದಲ್ಲೇನೆ ಒಂದು ಆಲಿಮಟ್ಟಿ ಜಲಾಶಯನ್ನ ಇದ್ರೂ ಕೂಡ ನಮಗೆ ಕುಡಿಯಲು ನೀರಿಲ್ಲದಂಥ ಪರಿಸ್ಥಿತಿ ಇವತ್ತು ಬಹಳ ನಿರ್ಮಾಣವಾಗಿದೆ. ಏನು ಕಳೆದ 20 ವರ್ಷದಿಂದ ಕೃಷ್ಣ ಒಂದು ಕುಡಿಯಾಕ ನೀರಿನ ತ್ರಾಸ, ಒಂದು ಬಸ್ಸಿಂದ ಅನುಕೂಲ ಇದ್ರಿ, ಒಂದು ಗಾಡಿ ಯಾವ್ದಾದ್ರು ಅನುಕೂಲ ಇದ್ರಿ, ಒಂದು ಜಾಗ ಒಂದು ಕೊಟ್ಟು ಬಿಟ್ರೆ ಆತಂದ್ರಿ. ಯಾವ್ದಾದ್ರು ಏನು ವ್ಯವಸ್ಥೆ ಮಾಡಿರಲ್ಲ. ಎಲ್ಲ ಒಳದಂಡಿಗೆ ಹೊಲ ಐತೆ ನಮ್ಮದೆಲ್ಲ ಮುನ್ನ ಮತ್ತೆ ಹೊಳೆ ಅಲ್ಲೇ ಇರ್ಬೇಕು ಅನ್ಸತ್ತೆ. ಹಂಗಾಗಿ ಅಲ್ಲಿ ಇದ್ದಿದ್ದ ಸುಖ ಐತರ ಅನ್ಸುತ್ತೆ. ಡೇಟಾಕ ಅನುಕೂಲ ಅನ್ಸಿಕೆ ಬರ್ತದೆ. ಯಾವತ್ತು ಬರ ಜೈನಾಪುರ ಪುನರ್ವಸತಿ ಕೇಂದ್ರದಲ್ಲಿ ಹಿಂದೆ ಈ ದೇವಸ್ಥಾನ ಮತ್ತು ಶಾಲೆ, ಕಾಲೇಜು ಹಾಗೂ ಇತರೆ ಚಟುವಟಿಕೆಗಳಿಗಾಗಿ ಖಾಲಿ ಉಳಿದಂಥ ನಿವೇಶನಗಳನ್ನು ಇಲ್ಲಿಯ ಲೋಕಲ್ ಕೆಲವೊಂದು ಜನ ಬಂದು ಅದನ್ನ ಪ್ಲಾಟ್ ಹಾಕೊಂಡು ಅದನ್ನೆಲ್ಲ ಕಬಳಿಸ್ಲಿಕ್ಕೆ ಕೂತಿದ್ರು. ನಾವು ಅದನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಹಾಗೂ ನಗರ ಶಾಸಕರು ಹೇಳಿದಾಗ ನಗರ ಶಾಸಕರು ಮುತ್ತಿ ವಹಿಸಿ ಕಮಿಷನರ್ ಅವ್ರು ಕರೆಸಿ, ಆಮೇಲೆ ಅರಣ್ಯ ಇಲಾಖೆಯವರು ಕರೆಸಿ ಸುಮಾರು ಒಂದು 2,000 ಗಿಡಗಳನ್ನಿಟ್ಟ ಇವತ್ತು ಒಂದು ಮಾದರಿ ಇದನ್ನು ಮಾಡಿದರು. ಇಲ್ಲಾಂದ್ರೆ ಅವೆಲ್ಲ ಉಳಿದಂಥ ಜಾಗ ಪುಂಡ ಪೋಖರಿಗಳ ಪಾಲಾಗಿ ಇವತ್ತು ನಿವೇಶನದಿಂದ ಅವ್ರು ಕಬಳಿಸ್ತಿದ್ರು. ಅದನ್ನೊಂದು ಉಳಿಸೋದಕ್ಕೆ ನಗರ ಶಾಸಕರಿಗೆ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಹ ಆವತ್ತಿನ ದಿವಸ ನಮ್ಗೆ ಸಹಾಯ ಮಾಡಿದರು. ಆದರೆ ಇನ್ನೂ ನಮ್ಗೆ ಏನು ರಕ್ಷಣೆ ಮಾಡ್ಬೇಕಂದ್ರೆ ನೀರು, ಲೈಟು ಮತ್ತು ರಸ್ತೆ ಇವು 3 ಮಾಡಿ ಉಳಿದ ಜನರಿಗೆ ಅನುಕೂಲ ಮಾಡಿಕೊಡ್ತಾರೆ ಅಂತೇಳಿ ಈ ಮೂಲಕ ತಮ್ಮೆಲ್ಲ ವಿನಂತಿಸಿಕೊಳ್ತೇವೆ. ನಿರ್ಮಾಣ ಕೇಂದ್ರದ ಮೂಲ ಸಂತ್ರಸ್ತನಾಗಿದ್ದು ಸುಮಾರು 20 ವರ್ಷಗಳಿಂದ ಈ ಪುನರ್ವಸತಿ ಕೇಂದ್ರ ಬಿಜಾಪುರ RC ಸೆಂಟರ್ ಅಲಾಟ್ಮೆಂಟ್ ಆದ ನಂತರ ಆಲ್ಮಟ್ಟಿಯಿಂದ ಇಲ್ಲಿಯವರೆಗೆ ನಾವೆಲ್ಲ ಹೋರಾಟ ಮಾಡಿಕೊಂಡು ಇಲ್ಲಿ ಒಂದು ಹಕ್ಕುಪತ್ರ ಪಡ್ಕೊಂಡು ಬಂದೀವಿ. ಹಕ್ಕುಪತ್ರದಲ್ಲಿ 7ನೇ ಕಾಲಮ್ದಲ್ಲಿ ಇದೆ, ನೀವು ಹಕ್ಕುಪತ್ರ ಪಡೆದ ನಂತರ ಮನೆಗಳನ್ನು ಕಟ್ಟಬೇಕು ಅಂತೇಳಿ. ಆ ಕಟ್ಟಬೇಕಂತಂದ್ರೆ ಅವಾಗ 3 ಲೈಟು, ನೀರು ಇವರೆಲ್ಲ ಮೂಲ ಸೌಲಭ್ಯ ಕೊಡಬೇಕಂತ ಹಿಂದೆ ಅಗ್ರಿಮೆಂಟ್ ಆದದ್ದು. ಆಯ್ತಿನಲ್ಲಿ ನಮಗೇನು ಒಂದು ಇದು ಕೊಟ್ಟಿರೋ ನೋಟಿಸ್ನಲ್ಲಿ ಇದ್ದಂಥ ಪಾಯಿಂಟ್ಗಳು ಅದು ಪಂಚಾಯತಿ ಲೆವೆಲಲ್ಲಿತ್ತು. ಎಷ್ಟೋ ದಿವಸದಿಂದ ಇದು ಗ್ರಾಮ ಪಂಚಾಯತಿಯವರು ಮತ್ತು ಕೋಲಾರ R&R ಆಫೀಸ್ನಿಂದ ನಮಗೆ ಮನೆ ಮಂಜೂರು ಮಾಡಿದ್ದು ಮತ್ತು ನಮಗೆ ಹಕ್ಕುಪತ್ರ ಕೊಟ್ಟಿದ್ದು. ನಮಗೆ ಮನೆ ಕಟ್ಟಕ್ಕೆ ಅಲ್ಲಿಂದ ನಾವು ಪರ್ಮಿಷನ್ ಇತ್ತು. ಇವರು ಈಗೇನು ಮಹಾನಗರ ಪಾಲಿಕೆ ಹಸ್ತಾಂತರ ಅದು ಈ 2-3 ವರ್ಷದಲ್ಲಿ ಒಂದು 3-4 ವರ್ಷ ಆಯ್ತು ಹಸ್ತಾಂತರ ಆಗಿ. ಹಸ್ತಾಂತರ ಹೆಂಗಾಯ್ತಂದ್ರೆ ಅವ್ರೇನೋ ಅಲ್ಲಿ ಅವ್ರಿಗೆ ಪೇಪರ್ಸ್ ಕೊಟ್ಟು ಹೋದ್ರು. ಅವ್ರು ನಗರ ಪಾಲಿಕೆ ಕಮಿಷನರ್ ಆಗಲಿ ಆ ಸಿಬ್ಬಂದಿ ಯಾರೂ ಬಂದು ಸೈಟು ನೋಡಿಲ್ಲ. ಈ ಸುಮಾರು 1,800-1,600 ಪ್ಲಾಟ್ ಅದಾವ್ರಿಗೆ. ಆ ಪ್ಲಾಟ್ 3 ಸಂತ್ರಸ್ತರಿಗೆ ಎಲ್ಲರಿಗೂ ಕೊಟ್ಟರು. ಆದರೆ ಈಗ ನಾವು 20 ವರ್ಷದಿಂದ ನಾ ಮನೆ ಕಟ್ಟಿನಲ್ಲಿ ಒಂದು ನೀರಿಲ್ಲ, ಲೈಟ್ ಇಲ್ಲ, ರೋಡ್ ಇಲ್ಲ. ನಾವೇ ಗುದ್ದಾಡಬೇಕು. KBRಗೆ ಹೋದರೆ ಅವ್ರಿಗೆ ರೊಕ್ಕ ಕೊಟ್ಟು ನಾವು ಲೈನ್ ಜಕ್ಕೋಬೇಕು. ಒಂದು ಕಡೆ ಲೈನ್ ಇದ್ದರೆ ಮತ್ತೊಂದು ಕಡೆ ಲೈನ್ ಇಲ್ಲ. ಕಂಬಗಳೆಲ್ಲ ಬಿದ್ದು ಹೋಗ್ಯಾವು. ಮತ್ತೀಗ ಮನ್ನಿಸ್ತರ ಹೋದ ಸಂಕ್ರಮಣದಲ್ಲಿ ಇಲ್ಲೊಂದು ಭಯಾನಕ ಮರ್ಡರ್ ಆಯಿತು. ಆವಾಗಿಂದ ಪೊಲೀಸ್ ಇಲಾಖೆಯವರು 1-2 ರೌಂಡ್ ಇಲ್ಲಿ ಪೆಟ್ರೋಲಿಂಗ್ ಐತೆ ಕಳಿಸ್ತಿದ್ರು. ಇವತ್ತು ಅವರು ಬರ್ತಾ ಇಲ್ಲ. ನಮ್ಮ ರಕ್ಷಣೆ ನಾವು ಮಾಡಬೇಕು. ಕುಡಿಲಿಕ್ಕೆ ನೀರಿಲ್ಲ, ಲೈಟ್ ಇಲ್ಲ, ರಸ್ತೆ ಇಲ್ಲ. ಮನೆ ಮಟ್ಟಕ್ಕೆ ಕಳ್ಕೊಂಡವ್ರಿಗೆ ಮೂಲಭೂತ ಸೌಲಭ್ಯ ಕೊಡ್ಬೇಕು ಸರ್ಕಾರದಲ್ಲಿ ಹೇಳ್ತಾರೆ. 519 ಇವ್ರು ಫುಲ್ಫಿಲ್ ಮಾಡಿಲ್ಲ. 524ಕ್ಕೆ ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಮಾದರಿ ಮಾಡ್ತೀವಿ ಅಂತ ಹೇಳ್ತಾರೆ. ನಗರ ಶಾಸಕರು 1-2 ಸಲ ಬಂದರು, ನೋಡಿದರು. ಇಲ್ಲಿ ಸ್ವಲ್ಪ ಅಕ್ರಮ ಸಕ್ರಮ ಅದಿತ್ತು. ಅಕ್ರಮ ಸಕ್ರಮ ಮಾಡಿದ್ದು ಅದನ್ನೆಲ್ಲ ತೆಗೆದು ಫಾರೆಸ್ಟ್ ಇಲಾಖೆಯಿಂದ ಗಿಡ ಹಚ್ಚೋದಕ್ಕೆ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ನಾವು ಹಲವಾರು ಬಾರಿ ಮನವಿ ಪತ್ರ ಕೊಟ್ಟಿವಿ. ಅವರು 1-2 ಸಲ ಅಷ್ಟೇ ಬಂದು ಸರಿಯಾಗಿ ಸ್ಪಂದನೆ ಮಾಡಿಲ್ಲ. ಅದಕ್ಕೆ ನಾವು ನಮ್ಮ ನೀರಾವರಿ ಅಧಿಕಾರವು
ಈ ಒಂದು ಮತ್ತು ಬಬಲೇಶ್ವರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಇದು ಗ್ರಾಮ ಜೈನಾಪುರ ಮತ್ತು ನಗರದಲ್ಲಿ ಶಾಸಕ ಬಸವನಗೌಡರಿಗೆ ಬರ್ತಾರೆ. ತಾವಿಬ್ಬರು ಕೂಡಿ ಈ ಜಿಲ್ಲೆಗೆ ಒಂದು ಮಾದರಿ ಕೇಂದ್ರ ಮಾಡ್ಬೇಕು. ಯಾಕಂದ್ರೆ ಇದು ಜೈನಾಪುರ ಪುನರ್ವಸತಿ ಅಂತ ಅನ್ಲಿಕ್ಕೆ ಇಲ್ಲಿ ಒಂದು ಬೋರ್ಡು ಇಲ್ಲ, ಏನೂ ಇಲ್ಲ. ನಗರ ಪಾಲಿಕೆಯವರು ಅಲ್ಲೇ ಕೊಟ್ಟು ಅವರು ಮನಸ್ಸಿಗೆ ಬಂದು ಸಿಬ್ಬಂದಿಗಳು ಯಾರವರು ಪಾಪ ಬಡವರು ತಮ್ಮ ಏನೋ 4 ಬಿಸ್ನೆಸ್ ಪ್ಲಾಟ್ ಮಾಡ್ತಾರೋ ಅಲ್ಲೇ ಅವ್ರಿಗೆ ಮನಸ್ಸಿಚ್ಚಿ ಟ್ಯಾಕ್ಸ್ ತಗೋದು. ಈ ಸ್ವತ್ತು ಮಾಡ್ಬೇಕಾದ್ರೆ 23,000, ಮುಂದೆ ನಮೂನೆ 1-2 ಮಾಡ್ಬೇಕಾದ್ರೆ 40,000. ಅಲ್ಲೆಲ್ಲ ಏಜೆಂಟ್ ಹುಟ್ಟಿ ಯಾರೂ ಬಂದು ಇಲ್ಲಿ ಪ್ಲಾಟ್ಗಳನ್ನು ಹಂಚಂಗಿಲ್ಲ, ನೋಡಂಗಿಲ್ಲ. ಅಲ್ಲೇ ಕೂತು ವಸೂಲಿ ಮಾಡೋದು. ಮತ್ತು ಈ ವಾರ್ಡ್ ಮೆಂಬರ್ಗಳು ಸುಮಾರು ಬಾರಿ ಹೇಳಿದ್ರು, ಅವರು ಸಹ ಬಂದು ಏನು ಯಾವ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಲ್ಲ. ಈಗೆಲ್ಲ ಕಂತಿದಾರೆ ಏನು. ಮತ್ತು ನಮ್ಗೆ ಎಲ್ಲೋ ಮನೆಯಲ್ಲಿ ಒಬ್ಬೊಬ್ಬರು ಹೆಣ್ಮಕ್ಳು ಬಿಟ್ಟು ನಾವೆಲ್ಲ ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದು ರೀತಿ ಭಯಾನಕ ಅದ. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೆಚ್ಚಿನ ಮುಚ್ಚುವಲ್ಲಿ ವಹಿಸಿ ಒಮ್ಮೆ ಈ ಪ್ರದೇಶಕ್ಕೆ ಭೇಟಿ ನೀಡಿ ಈ ಸಮಸ್ಯೆಯನ್ನು ಮಾದರಿಯ ಒಂದು ಆಸ್ತಿಕೆಯನ್ನು ಮಾಡ್ತಿರುತ್ತೆ ತಮ್ಮಲ್ಲಿ ಅತಿ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಇಲ್ಲಿ ರಸ್ತೆಗಳಿದೆ, ಓಡಾಡಲು ಬಸ್ ಇಲ್ಲ. ಇನ್ನು ಬಹಳ ಒಂದು ಲೈಟ್ ಕಂಬಗಳಿದೆ, ಲೈಟ್ ಇಲ್ಲ. ಆಲ್ರೆಡಿ ಒಂದು 3 ವರ್ಷದ ಹಿಂದ್ಗಡೆ ಇಲ್ಲಿ ಕುಡಿಯೋ ನೀರಿಗಾಗಿ ಪೈಪನ್ನು ಹಾಕಿದ್ದಾರೆ. ಇನ್ನೂ ಕೂಡ ಆ ಪೈಪ್ನಿಂದ ಒಂದು ಹನಿ ನೀರು ಕೂಡ ಬಂದಿಲ್ಲ. ಬೇರೆಯವರಿಗೆ ಕುಡಿಯಲು ನೀರು ಮತ್ತು ಅವರ ಜೀವನಕ್ಕೋಸ್ಕರ ನಮ್ಮ ಭೂಮಿ ಮತ್ತೆ ನಮ್ಮ ಆಸ್ತಿಯನ್ನ ಕಳೆದುಕೊಂಡ ನಾವು ಇವತ್ತು ನಮಗೆ ಕುಡಿಯಲು ನೀರು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದು ವಿಪರ್ಯಾಸ ಏನಂದ್ರೆ ಬರದ ನಾಡಿನ ಭಗೀರಥರೆ ಎಂದ ಖ್ಯಾತಿಯಾದಂತ MB ಪಾಟೀಲ್ ಅವರ ಮತಕ್ಷೇತ್ರದ ಜನತೆಗಳು ನಾವು, ನಮಗೆ ಕುಡಿಯಕ್ಕೆ ನೀರಿಲ್ಲ. ಇನ್ನೊಂದು ಹೇಳ್ಬೇಕಂದ್ರೆ ಇಲ್ಲಿ ರಾತ್ರಿ ಅಲ್ಲ ಹಗಲು ವಾಸ್ತವ ಮಾಡಕ್ಕೂ ಇದು ಯೋಗ್ಯವಾದಂತ ಜಾಗ ಅಲ್ಲ. ಇಲ್ಲಿ ರಾತ್ರಿ ಆದ್ರೆ ಸಾಕು ಕಳ್ಳರ ಹಾವಳಿ ಜಾಸ್ತಿ ಆಗುತ್ತದೆ. ಇಲ್ಲೊಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದಾರೆ 2018ರಲ್ಲಿ. ಈ ಸಮುದಾಯ ಭವನ ನಿರ್ಮಾಣ ಮಾಡಿದ್ದು ಶುಭ ಕಾರ್ಯಕ್ಕೋಸ್ಕರ ಮತ್ತು ಇಲ್ಲಿ ಇರ್ತಕ್ಕಂಥ ಜನತೆಗಳಿಗೆ ಏನೇ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಈ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಮುದಾಯ ಭವನ ಈಗ ಉಪಯೋಗ ಆಗ್ತಾ ಇರೋದು ಯಾರಿಗಂದ್ರೆ ಕುಡುಕರಿಗೆ. ದಿನ ಬೆಳಗ್ಗೆ ಆದ್ರೆ ಸಾಕು ಇಲ್ಲೆಲ್ಲ ಒಂದು MSL ಇದೆ ರೋಡಲ್ಲಿ, ಅಲ್ಲಿಂದ ಬಾಟ್ಲಿಗಳನ್ನ ತಂದ್ಬಿಟ್ಟು ಇಲ್ಲಿ ಮಕ್ಕಳು ಮತ್ತೆ ಹೆಣ್ಮಕ್ಳು ಅಡ್ಡಾಡ್ತಾ ಇರ್ತಾರೆ. ಅಡ್ಡಾಡ್ತಾರ ಪರಿಜ್ಞಾನನೂ ಕೂಡ ಇಲ್ಲ. ಬೆಳಗ್ಗೆಯಿಂದ ರಾತ್ರಿವರೆಗೂ ಇಲ್ಲೇ ಬಂದು ಕುಡಿದು ಆ ಬಾಟ್ಲಿಗಳನ್ನೆಲ್ಲ ಈ ತರ ಒಡೆದು ಚೂರ್ ಮಾಡಿದ್ದಾರೆ. ಈ ಒಂದು ಏನು ಒಂದು ಒಳ್ಳೆ ಕಾರ್ಯಕ್ಕೋಸ್ಕರ ಇದ್ದಂತ ಸಮುದಾಯ ಭವನ ಇಲ್ಲಿ ಕುಡುಕರ ಹಾವಳಿಯಿಂದಾನೇ ಹೆಚ್ಚಾಗಿದೆ ಅಂತ ಹೇಳ್ಬೇಕಾಗಿತ್ತು. ಮತ್ತೆ ಇನ್ನೊಂದು ಕಳೆದ ವರ್ಷ ಇಲ್ಲಿ ಜನವರಿಯಲ್ಲಿ ಇಲ್ಲಿ ನಾವು ಜೈನಾಪುರ ಆಕ್ಸಿಡೆಂಟ್ ಒಳಗೆ ಏನೂ ಸವಲತ್ತಿಲ್ಲ. ಮತ್ತು ಒಂದು ಆಟೋ ಇಲ್ಲ, ರೋಡು ಸರಿ ಇಲ್ಲ, ಮತ್ತು ನೀರಿನ ಸೌಕರ್ಯ ಇಲ್ಲ, ಮತ್ತು ಇದು ಲೈಟ್ ಇಲ್ಲ. ಹಿಂಗಾಗಿ ಯಾರೂ ಬರೋದಿಲ್ಲ. ಅದ್ರಗೋಸ್ಕರ ಈ ನೀರಿಂದು ಲೈಟದ್ದು ಆಟೋನು ಬರಂಗಿದ್ದು ಇಲ್ಲಿ. ಹುಡುಗರು ಶಾಲೆಗೆ ಹೋಗಾಕನ್ನು ಬಜಾರ್ಕನ್ನು ಎದಕ್ಕೂ ಸವಲತ್ತು ಇಲ್ಲಿ. ತರಕಾರಿ ಮಾರ್ಕೆಟ್ ಎಲ್ಲ ಶಾಸ್ತ್ರಿ ಮಾರ್ಕೆಟ್ನಾಗೆ ಹೋಗಬೇಕು. ಅದು ಬಳತ ನಿಂತು ಹೋಗಬೇಕು. ಒಟ್ಟೇನು ಸಿಗಂಗಿಲ್ಲ. ಎಲ್ಲ ಬಜಾರು ಶಾಸ್ತ್ರಿ ಮಾರ್ಕೆಟ್ಗೆ ಹೋಗಬೇಕು. ಏನು ಗಾಡಿ ಮ್ಯಾಗ ಹೋಗೋದು ಇರಲಿಲ್ಲ. ಆಟೋ ಬಿಸಿಲ ನಿಂತು ಹೋಗೋದೇ ರೀ. ಬಳತಾನ ನಿಂತು ಹುಡುಗರದಿಂದ ಭಯ ಆಯಿತು ಹೋಸಲ. ಅದಕ್ಕೆ ಯಾರು ಹುಡುಗ್ಯಾರು ಅದು ಹೆಣ್ಮಕ್ಳು ಅಡ್ಡಾಡೋಂಗಿಲ್ಲ. ಅದಕ್ಕೋಸ್ಕರ ನಮ್ಗೆ ಅಷ್ಟು ಇದು ಸವಲತ್ತು ಮಾಡಿ ಪೊಲೀಸರು ಹೇಳಿದರು. 1 ವರ್ಷ ತನಕ ಬಂದು ಆಮ್ಯಾಗ ಮತ್ತೆ ಬಿಟ್ರಿ. ಈಗ ಅದೇ ತರಕಾರಿದು ಸ್ವಲ್ಪ ವ್ಯವಸ್ಥೆ ಮಾಡಬೇಕು. ಇದು ಹಾಸ್ಪಿಟ್ಲ್ ಇಲ್ಲ, ಭಾಳ ದೂರ ಹೋಗ್ಬೇಕು ನಮ್ಗೆ. ಏನಾರ ಎಮರ್ಜೆನ್ಸಿ ಆದರೆ ಯಾವುದು ಸವಲತ್ತು ಇಲ್ಲಿ. ಗಾಡಿಗಳಿದ್ರೆ ಅಷ್ಟೇ ಹೋಗ್ಬೇಕಾಗ್ತದ. ಮತ್ತು ಆಟೋನು ಸವಲತ್ತು ಇಲ್ಲಲ್ರಿ, ಸಿಟಿ ಬಸ್ಸು ಇಲ್ಲ. ಹೀಗಾಗಿ ಸ್ವಲ್ಪ ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದ.